ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿ ದಾಯಿನೇ ಶೇಷಶಾಯಿನೇ ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾಂ ಕೃಷ್ಣಮೇಘಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ. ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ. ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಃ ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ. ಸತ್ಯಧ್ಯಾನಗುರುಪಾತು ಯತೀಂದ್ರೈರಪಿ ಪೂಜಿತಃ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್. ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್. ಇತರಾನ್ ಆತ್ಮಪಾಪೋತ್ಥಾನ್
ತೇಷಾಂ ವಿದ್ಯಾ ಫಲಿಷ್ಯತಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂದದ 2ನೆಯ ಅಧ್ಯಾಯ ಪ್ರಾರಂಭ ಆಗಬೇಕಾಗಿದೆ. 2ನೇ ಅಧ್ಯಾಯದ 8ನೇ ಶ್ಲೋಕದಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. 1ನೇ ಅಧ್ಯಾಯದಲ್ಲಿ ಸ್ವಯಂಭುವ ಮನುವಿನ ಮೊದಲ ಮಗನಾದ ಪ್ರಿಯವ್ರತನ ಕಥೆಯನ್ನು ವಿಸ್ತಾರವಾಗಿ ಕೇಳಿದ್ದೇವೆ. ಪ್ರಿಯವ್ರತ ಸನ್ಯಾಸಿಯಾಗಿ ಹೊರಟು ಹೋದ ಮೇಲೆ ಅವನ ಹಿರಿಯ ಮಗ ಆಗ್ನೇಯಿದ್ರ ಅಂತ ಅವನ ಹೆಸರು. ಅವನು ಜಂಬೂದ್ವೀಪಕ್ಕೆ ರಾಜನಾಗಿದ್ದಾನೆ. ಆದರೆ ತನಗೆ ಮಕ್ಕಳು ಆದರೆ, ಸಂತಾನ ಆದರೆ ಅದರಿಂದ ಪಿತೃಲೋಕ ಪ್ರಾಪ್ತಿ ಆಗ್ತದೆ ಅಂತ ತಿಳಿದು ಒಂದು ಮಂದರ ಪರ್ವತ, ಆ ಮಂದರ ಪರ್ವತದ ಗುಹೆಯಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದಾನೆ. ಆಗ ಬ್ರಹ್ಮದೇವರು ತಮ್ಮ ಆಸ್ಥಾನ ಗಾಯಕಿಯಾದಂತಹ ಪೂರ್ವಚಿತ್ತಿ ಅಂತ ಅವಳ ಹೆಸರು, ಆ ಪೂರ್ವಚಿತ್ತಿ ಎಂಬುವಂತಹ ಅಪ್ಸರೆಯನ್ನು ಚತುರ್ಮುಖ ಬ್ರಹ್ಮದೇವರು ಕಳಿಸಿದ್ದಾರೆ. ಆಗ್ನೇಯಿದ್ರ ಪ್ರಿಯವ್ರತನ ಹಿರಿಯ ಮಗ, ಅವನು ಆ ಪೂರ್ವಚಿತ್ತಿಯಲ್ಲಿ ಮೋಹಿತನಾಗಿ ಈ ನಿನ್ನ ಮೋಹಕವಾದ ರೂಪವನ್ನು ನಾನು ಯಾವ ತಪಸ್ಸಿನಿಂದ ಸಂಪಾದಿಸಲಿಕ್ಕೆ ಸಾಧ್ಯ ಅಂತ ಅವಳ ಬಗ್ಗೆ ಹೆಚ್ಚಿನ ಮಾತುಗಳನ್ನು ಆಡಿದ್ದಾನೆ. ಅವಳನ್ನು ಒಲಿಸಿಕೊಂಡು ಮದುವೆಯಾಗಿದ್ದಾನೆ. 10,000 ವರ್ಷ, ಒಂದಲ್ಲ ಎರಡಲ್ಲ 10,000 ವರ್ಷ ಅವಳ ಜೊತೆಗೆ ವಿಹಾರ ಮಾಡಿ ನಾಭಿ ಕೇತುಮಾಲ ಅನ್ನತಕ್ಕಂತಹ 9 ಮಂದಿ ಮಕ್ಕಳನ್ನು ಪಡೆದಿದ್ದಾನೆ. ಆ ಜಂಬೂದ್ವೀಪವನ್ನೇ 9 ಖಂಡಗಳನ್ನಾಗಿ ಭಾಗಿಸಿ ಆ ಖಂಡಗಳಿಗೆ ತನ್ನ ಮಕ್ಕಳನ್ನು ಒಬ್ಬೊಬ್ಬರನ್ನು ರಾಜರನ್ನಾಗಿ ಮಾಡಿದ್ದಾನೆ. ಬಂದಂತಹ ಅಪ್ಸರೆ ಮತ್ತೆ ಬ್ರಹ್ಮಲೋಕಕ್ಕೆ ಹೊರಟು ಹೋಗಿದ್ದಾಳೆ. ಆಗ್ನೇಯಿದ್ರ ಭಗವಂತನನ್ನು ಆರಾಧನೆ ಮಾಡಿ ಪಿತೃಲೋಕವನ್ನು ಪಡೆದಿದ್ದಾನೆ. ನಾಭಿಯೇ ಮೊದಲಾದ 9 ಜನ ಮಕ್ಕಳು ಮೇರುದೇವಿ ಅಂತ, ಅವರೇ ಮೊದಲಾದ ಮೇರು ರಾಜನ ಪುತ್ರಿಯರು, ಅವರನ್ನು ಮದುವೆಯಾಗಿದ್ದಾರೆ. ಇದು ಪಂಚಮಸ್ಕಂದದ 2ನೇ ಅಧ್ಯಾಯದ ಸಾರ. ಈಗಾಗಲೇ ತಿಳಿದಂತೆ ಆಗ್ನೇಯಿದ್ರ ಅವನು
ತಪಸ್ಸನ್ನು ಮಾಡುವಾಗ ಪೂರ್ವಚಿತ್ತಿ ಬರ್ತಾಳೆ. ಅವಳನ್ನು ಕಂಡಾಗ ಮೋಹಿತನಾಗಿ ಮನಸ್ಥೈರ್ಯವನ್ನು ಕಳೆದುಕೊಂಡು ಅಸಂಬದ್ಧವಾಗಿ ಮಾತನಾಡ್ತಾ ತನ್ನ ಪ್ರೀತಿಯನ್ನು ವ್ಯಕ್ತ ಮಾಡಿದ. ಕಾತ್ವಾಂ ಚಿಕೀರ್ಷಸಿ ಚ ಕಿಂ ಮುನಿವರ್ಯಶೈಲೇ ಮಾಯಾಸಿ ಕಿಂ ಭಗವತಃ ಪರದೇವತಾಯಾಃ ವಿಜ್ಜೇ ಬಿಭರ್ಷಿ ಧನುಷಿ ಸುಹೃದಾತ್ಮನೋರ್ಥೇ ಕಿಂ ವಾ ಮೃಗಾನ್ ಮೃಗಯಸೆ ವಿಪಿನೇ ಪ್ರಮತ್ತಾನ್. ಈ ಶ್ಲೋಕದ ಸಾಮಾನ್ಯವಾದಂತಹ ಅರ್ಥವನ್ನು ತಿಳಿಯೋಣ. ಆ ವಿಪ್ರಚಿತ್ತಿ ಇವನ ಮುಂದೆ ಬಂದು ನಿಂತಾಗ, ಆಗ್ನೇದ್ರನ ಮುಂದೆ ಬಂದು ನಿಂತಾಗ, ದೇವಿ ನೀನು ಯಾರು? ಮುನಿವರ್ಯನೇ, ಈ ಬೆಟ್ಟದ ಮೇಲೆ ಏನು ಮಾಡಲು ನೀನು ಬಂದಿದ್ದೀಯಾ? ನೀನು ಪರದೇವತೆಯಾದ ಭಗವಂತನ ಯಾವುದಾದರೂ ಕೂಡ ಮಾಯೆಯಾಗಿದ್ದೀಯಾ? ಇವು ನಿನ್ನ ಹುಬ್ಬುಗಳು ಅಲ್ಲ, ಇದು ಬಿಲ್ಲುಗಳು. ಇಂದ್ರಿಯ ನಿಗ್ರಹವಿಲ್ಲದಂತಹ ನಮ್ಮಂತಹ ಮೃಗಗಳನ್ನು ನೀನು ಕಾಡಿನಲ್ಲಿ ಬೇಟೆ ಆಡ್ತಿದ್ದೀಯಾ ಅಂತ ಏನೇನೋ ಮಾತನಾಡ್ತಾರೆ. ಮುನಿವರ್ಯ ಅನ್ನುವ ಮಾತು, ದೇವಿ ಅನ್ನುವ ಮಾತು ಅಸಂಬದ್ಧವಾಗಿ ಅರ್ಥಶೂನ್ಯವಾದ ಮಾತುಗಳನ್ನು ರಾಜ ಆಡಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹಿಂದಿನ ಒಂದು ಗದ್ಯ, ಭಗವತೋ ಮಕರಧ್ವಜಸ್ಯ ವಶಮುಪನೀತೋ ಜಡವದಿತಿ ಹೋವಾಚ. ಈ ತರಹ ದೇವಿ ನೀನ್ಯಾರು, ಮುನಿವರ್ಯನೇ, ಏನೇನೋ ಮಾತನ್ನಾಡ್ತಾ ಇದ್ದಾನಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಆಗ್ನೇದ್ರ ಎನ್ನುವಂತಹ ರಾಜ ಮನ್ಮಥನಿಗೆ ವಶನಾಗಿ ಜಡದಂತೆ, ಹೆಣ್ಣು ಜಾತಿಯ ಪರಿಚಯ ಇಲ್ಲದೇ ಇದ್ದಂತೆ ಮಾತನಾಡಿದ. ಆದರೆ ಇದರ ನಿಜವಾದ ಅಭಿಪ್ರಾಯ ಏನು ಅಂತಂದರೆ, ಪರಿಹಾಸ ಪ್ರಲಾಪಾದಿಷು ಅನರ್ಥವಾಗ್ ಭವೇತ್ ಕ್ವಚಿತ್ ಇತಿ ಶಬ್ದ ನಿರ್ಣಯೇ. ಪರಿಹಾಸ ಪ್ರಲಾಪಾದಿಷು ಅನರ್ಥವಾಗ್ ಭವೇತ್ ಕ್ವಚಿತ್ ಇತಿ ಶಬ್ದ ನಿರ್ಣಯೇ. ವಿನೋದಕ್ಕಾಗಿ ಅಥವಾ ಪ್ರಲಾಪ ಮಾಡುವಾಗ ಅಥವಾ ಕಾಮಾದಿ ಉಪದ್ರವಗಳಲ್ಲಿ ಬುದ್ಧಿಸ್ಥೈರ್ಯವನ್ನು ಕಳೆದುಕೊಂಡಾಗ ಅರ್ಥಶೂನ್ಯವಾದ ಮಾತುಗಳನ್ನು ಸಜ್ಜನರು ಕೆಲವೊಂದು ಬಾರಿ ಆಡುವ ಸಂಭವ ಇದೆ. ಆದ್ದರಿಂದ ಅನುರಾಗದಿಂದ ಉನ್ಮತ್ತನಾಗಿ ಆ ತರಹ ಅಸಂಬದ್ಧವಾದ ಅರ್ಥಶೂನ್ಯವಾದ ಮಾತನ್ನು ಆಡಿದ್ದಾನೆ. ಆದ್ದರಿಂದ ರಾಜನಲ್ಲಿ ತಾತ್ಕಾಲಿಕವಾಗಿ ಆ ಜಾಡ್ಯಾವಸ್ಥೆ ಬಂದಿದೆ ಎನ್ನುವುದಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳ ಹೆಚ್ಚಿನ ತಾತ್ಪರ್ಯ ಇಲ್ಲ. ಎಲ್ಲ ಅಧ್ಯಾಯಗಳಲ್ಲಿಯೂ ಕೇವಲ ಒಂದೊಂದು ಶ್ಲೋಕಕ್ಕೆ ಸಂಬಂಧಪಡುವಂತೆ ಮಾತ್ರ ತಾತ್ಪರ್ಯ ಅಂತನ್ನುವಂಥದ್ದು ಇದೆ. ಎಲ್ಲ ಶ್ಲೋಕಗಳಿಗೂ ಕೂಡ ತಾತ್ಪರ್ಯ ಈ ಪಂಚಮಸ್ಕಂದದಲ್ಲಿ ಇಲ್ಲ. ಇಲ್ಲಿಗೆ 2ನೇ ಅಧ್ಯಾಯವನ್ನು ಮುಗಿಸಿಬಿಡ್ತಾರೆ. 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾರೆ. ಆಗ್ನೇದ್ರ ಮಗ ನಾಭಿ, ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನೇದ್ರನ ಮಗ ನಾಭಿ,
ಆ ನಾಭಿರಾಜನು ಕೂಡ ಮಕ್ಕಳು ಬೇಕು ಎನ್ನುವ ಅಪೇಕ್ಷೆಯಿಂದ ಯಜ್ಞವನ್ನು ಮಾಡ್ತಾನೆ. ಯಜ್ಞವನ್ನು ಮಾಡಿದಾಗ ಯಜ್ಞದಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ಬರ್ತಾನೆ. ಋತ್ವಿಜರು ಕರೀತಾರೆ. ಋತ್ವಿಜರು ಅವರನ್ನು ಸ್ತೋತ್ರ ಮಾಡ್ತಾ, ಭಗವಂತ ನೀನು ಪೂರ್ಣ ಕಾಮ, ನಮ್ಮ ಆರಾಧನೆಯಿಂದ ನಿನಗೆ ಏನೂ ಆಗಬೇಕಾಗಿಲ್ಲ, ನಮ್ಮ ಮೇಲಿನ ಕರುಣೆಯಿಂದ ನೀನು ಬಂದಿದ್ದೀಯ, ನಿನ್ನ ನಾಮ ನಮ್ಮ ನಾಲಿಗೆಗೆ ಬರುವಂತೆ ಅನುಗ್ರಹವನ್ನು ಮಾಡು ಅಂತ ಆ ಪುರೋಹಿತರೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ರಾಜರ್ಷಿಯಾದ ನಾಭಿ ಪುತ್ರಾರ್ಥಿಯಾಗಿದ್ದಾನೆ. ನಿನ್ನಂತೆ ಇರುವ ಮಗನನ್ನು ಪಡೆಯಲು ಅಪೇಕ್ಷೆ ಮಾಡ್ತಾ ಇದ್ದಾನೆ, ಅನುಗ್ರಹ ಮಾಡು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನನ್ನಂತೆ ಇರುವ ಮಗನನ್ನು ಯಾರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ನನ್ನಂತೆ ಇರುವವನು ನಾನೇ. ನನ್ನಂತೆ ಇರುವವನು ನನ್ನನ್ನು ಬಿಟ್ಟು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇ ಅವತಾರ ಮಾಡಬೇಕು. ಬ್ರಾಹ್ಮಣರ ಮಾತು ಸುಳ್ಳಾಗಬಾರದು. ಅದಕ್ಕೆ ನಾನೇ ಈ ರಾಜನಿಗೆ ಮಗನಾಗಿ ಹುಟ್ಟುತ್ತೇನೆ. ಹೀಗೆ ಭಗವಂತ ನಾಭಿರಾಜನ ಪತ್ನಿಯಾದ ಮೇರುದೇವಿಯಲ್ಲಿ ಋಷಭ ಎಂಬುವ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಈ ಜೈನ ಧರ್ಮವನ್ನು ತೋರಿಸುವುದು ಕೂಡ ಈ ಋಷಭನಾಮಕ ಪರಮಾತ್ಮನ ಅವತಾರದ ಉದ್ದೇಶವಾಗಿತ್ತು ಅಂತ ಭಾಗವತ ವರ್ಣನೆ ಮಾಡ್ತದೆ. ಪುರೋಹಿತರು ಕೇಳ್ತಾರೆ, ಇವನು ನಿನ್ನಂತಹ ಮಗನನ್ನು ಅಪೇಕ್ಷೆ ಮಾಡ್ತಾ ಇದ್ದಾನೆ, ಅನುಗ್ರಹಿಸು ಅಂತ. ಆಗ ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನುವಾಚ ಅಹೋ ಬತಾಹಂ ಋಷಯೋ ಭವದ್ಭಿಃ ಅವಿತತಗೀರ್ಭಿಃ ವರಮಸುಲಭಮಭಿಯಾಚಿತೋ ಯದಮುಷ್ಯ ಆತ್ಮಜೋ ಮಯಾ ಸದೃಶೋ ಭೂಯಾದಿತಿ ಮಮಾಹಮೇವ ಅಭಿರೂಪಃ ಕೈವಲ್ಯಾದಥಾಪಿ ಬ್ರಹ್ಮವಾದೋ ನೃಮರ್ಷಾ ಭವಿತುಮರ್ಹತಿ ಮಮೈವ ಹಿ ಮುಖಂ ಯದ್ವಿಜದೇವ ಕುಲಂ ಭೂಯಾದಿತಿ ಮಮಾಹಮೇವ ಅಭಿರೂಪಃ ಕೈವಲ್ಯಾದಥಾಪಿ ಬ್ರಹ್ಮವಾದೋ ನೃಮರ್ಷಾ ಭವಿತುಮರ್ಹತಿ ಮಮೈವ ಹಿ ಮುಖಂ ಯದ್ವಿಜದೇವ ಕುಲಂ. ಪರಮಾತ್ಮ ಹೇಳ್ತಾ ಇದ್ದಾನೆ, ಋಷಿಗಳೇ, ನೀವು ಎಂದೂ ಸುಳ್ಳು ಮಾತನ್ನು ಆಡೋದಿಲ್ಲ. ಬ್ರಾಹ್ಮಣರು ಅಂದರೆ ಸುಳ್ಳು ಮಾತನ್ನು ಆಡದವರು. ಆದರೆ ದುರ್ಲಭವಾದ ವರವನ್ನು ನೀವು ಕೇಳಿದ್ದೀರಿ. ಈ ನಾಭಿರಾಜನಿಗೆ ನನ್ನ ಸಮಾನನಾದ ಮಗ ಹುಟ್ಟಲಿ ಅಂತ ಕೇಳ್ತಾ ಇದ್ದೀರಿ. ಆದರೆ ನಾನು ಸರ್ವೋತ್ತಮನಾದದ್ದರಿಂದ ನನ್ನ ಸಮಾನನಾದ ಸರ್ವೋತ್ತಮನಾದ ಇನ್ನೊಬ್ಬ ವ್ಯಕ್ತಿ ನನ್ನಿಂದ ಭಿನ್ನನಾದವನು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಲೋಕದಲ್ಲಿ ಸರ್ವೋತ್ತಮ ಒಬ್ಬನೇ ಇರ್ತಾನೆ ಹೊರತಾಗಿ ಇಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸಮಾನ ನಾನೇ. ಆದರೂ ನೀವು ಹೇಳಿದ್ದು ಸುಳ್ಳಾಗಬಾರದು ಅನ್ನೋದಕ್ಕೆ ನಾನೇ ಅವತಾರವನ್ನು ಮಾಡ್ತೇನೆ. ಯಾಕೆ ಅಂತಂದರೆ ಬ್ರಾಹ್ಮಣರ ಕುಲ ನನ್ನ ಮುಖದಿಂದ ಹುಟ್ಟಿದೆ. ನನ್ನ ಮುಖದಿಂದ ಹುಟ್ಟಿದ ಬ್ರಾಹ್ಮಣರ ಕುಲದ ಮಾತು ಎಂದೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು ಸುಳ್ಳಾಗಬಾರದು ಅನ್ನೋ ಕಾರಣಕ್ಕಾಗಿ ನಾನೇ ಮಗನಾಗಿ ಈ ನಾಭಿರಾಜನಲ್ಲಿ ಅವತಾರವನ್ನು ಮಾಡ್ತೇನೆ ಅಂತ ಪರಮಾತ್ಮ ಅಭಯವನ್ನು ನೀಡ್ತಾ ಇದ್ದಾನೆ. ಅಲ್ಲ, ಭಗವಂತ ಋತ್ವಿಜರಿಗೆ ಹೇಳಿದ ಸರಿ, ಆದರೆ ಋತ್ವಿಜರು ಅಷ್ಟು ದಡ್ಡರ?
ದೇವರಿಗೆ ಸಮಾನನಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅಂತಹ ವ್ಯಕ್ತಿಯನ್ನು ಮಗನಾಗಿ ನೀನು ಅನುಗ್ರಹಿಸು ಅಂತ ಕೇಳುವಷ್ಟು ದಡ್ಡರೆ ಅವರಿಗೆ ಪರಿಚಯ ಇಲ್ಲವೇ? ಸರ್ವೋತ್ತಮ ಒಬ್ಬನೇ, ದೇವರ ಸಮಾನನಾದವನು, ದೇವರಕ್ಕಿಂತ ಭಿನ್ನನಾದವನು ಇನ್ನೊಬ್ಬನಿಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ವೇ? ಅವರಿಗೆ ಗೊತ್ತಿದ್ದರೂ ಕೂಡ ಭಗವಂತನಿಗೆ ಸಮಾನನಾದ ಮಗನನ್ನು ರಾಜನಿಗೆ ಕೊಡು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡದ್ದು ಅದು ತಪ್ಪು ಅಂತ ಅನ್ನಿಸ್ತದೆ. ಆದರೆ ಭಗವಂತನಿಗೆ ಸಮಾನನಾದ ಮಗನನ್ನು ಬೇಡುವುದು ಅದು ರಾಜನಿಗೆ ತಪ್ಪಾಗ್ತದೆ. ಅದನ್ನು ಕ್ಷಮಿಸುವಂತ ಋತ್ವಿಜರು ಕೇಳಿಕೊಳ್ತಾ ಇದ್ದಾರೆ. ಅಂದರೆ ಭಗವಂತನಿಗೆ ಸಮಾನನಾದ ಮಗನನ್ನು ರಾಜನಿಗೆ ಕೊಡಲಿ ಅಂತನ್ನುವ ಅಭಿಪ್ರಾಯ ಅವರಿಗೆ ಇದೆ ಅಂತಾಯಿತು. ಒಟ್ಟು ಅವರಿಗೆ ಭಗವಂತನಿಗೆ ಸಮಾನನಾದವರು ಇನ್ನೊಬ್ಬರಿದ್ದಾರೋ ಇಲ್ಲೋ, ಇಷ್ಟು ಗೊತ್ತಿತ್ತೋ ಇಲ್ಲೋ. ಅಂದರೆ ನಾಸ್ತಿ ವಿಷ್ಣೋ ಸಮ ಇತಿ, ನಾಸ್ತಿ ವಿಷ್ಣೋ ಸಮ ಇತಿ ಜಾನಂತೋಪಿ ಋಷಯಃ ಸದಾ, ಜಾನಂತೋಪಿ ಋಷಯಃ ಸದಾ ತಜ್ಞಾಪನಾಯ ಲೋಕಾನಾಂ, ತಜ್ಞಾಪನಾಯ ಲೋಕಾನಾಂ ಅನ್ಯೇ ಚ ಪ್ರಾರ್ಥಯನ್ ಸಮಂ, ಅನ್ಯೇ ಚ ಪ್ರಾರ್ಥಯನ್ ಸಮಂ ಇತಿ ಬ್ರಹ್ಮಾಂಡೇ. ಋತ್ವಿಜರಾದ ಋಷಿಗಳಿಗೆ ವಿಷ್ಣುವಿಗೆ ಸಮಾನನಾದವನು ಇಲ್ಲ ಅಂತ ತಿಳಿದಿದ್ದರು. ಅದನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರವಾಗಿ ವಿಷ್ಣುವಿಗೆ ಸಮಾನನಾದ ಪುತ್ರನನ್ನು ವಿಷ್ಣು ರಾಜನಿಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಹೀಗೆ ಬೇರೆ ಅತ್ರಿ, ಕಶ್ಯಪ ಮುಂತಾದ ಋಷಿಗಳು, ದಶರಥ ಮುಂತಾದ ರಾಜರು ತಮಗೆ ವಿಷ್ಣು ಸಮಾನನಾದ ಪುತ್ರ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂದರೆ ಋತ್ವಿಜರಿಗೆ ಗೊತ್ತಿಲ್ಲ ಅಂತಲ್ಲ, ಬ್ರಾಹ್ಮಣರಿಗೆ ಋತ್ವಿಜರಿಗೆ ಗೊತ್ತಿದ್ದರೂ ಕೂಡ ಲೋಕಕ್ಕೆ ತಿಳಿಸುವುದಕ್ಕಾಗಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಅಭಿಪ್ರಾಯವನ್ನು ಇಟ್ಟುಕೊಳ್ಬೇಕು ಅಂತ ಹೇಳಿದರು. ಇದಾದ ಮೇಲೆ 3ನೇ ಅಧ್ಯಾಯ ಮುಕ್ತಾಯ ಆಯಿತು. 4ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ನಾವು ಹಿಂದೆ ಕೇಳಿದಂತೆ ವಿಶೇಷವಾಗಿ ಪಂಚಮಸ್ಕಂದದಲ್ಲಿ ಶ್ಲೋಕಗಳಿದ್ದಂತೆ, ಪದ್ಯಗಳಿದ್ದಂತೆ ಗದ್ಯ ವಾಕ್ಯ ರೂಪವಾದದ್ದು ವೇದವ್ಯಾಸದೇವರು ರಚನೆ ಮಾಡಿದ ಗದ್ಯ ಅದು ಬಹಳ ಸುಂದರವಾದದ್ದು. ಅದನ್ನು ನೋಡೋಣ. ಯಸ್ಯ ಹಿ ಇಂದ್ರಃ ಸ್ಪರ್ಧಮಾನೋ ಭಗವಾನ್ ವರ್ಷೇ ನವವರ್ಷ, ಯಸ್ಯ ಹಿ ಇಂದ್ರ ಸ್ಪರ್ಧಮಾನೋ ಭಗವಾನ್ ವರ್ಷೇ ನವವರ್ಷ ತದವಧಾರ್ಯ ಭಗವಾನ್ ಋಷಭದೇವೋ, ತದವಧಾರ್ಯ ಭಗವಾನ್ ಋಷಭದೇವೋ ಯೋಗೇಶ್ವರಃ ಯೋಗೇಶ್ವರಃ ಪ್ರಹಸ್ಯ ಆತ್ಮಯೋಗಮಾಯೆಯ, ಪ್ರಹಸ್ಯ ಆತ್ಮಯೋಗಮಾಯೆಯ ಸ್ವವರ್ಷಂ ಆಂಜನಾಭಂ ನಾಮ ಅಭ್ಯವರ್ಷೀತ್, ಸ್ವವರ್ಷಂ ಆಂಜನಾಭಂ ನಾಮ ಅಭ್ಯವರ್ಷೀತ್. 4ನೇ ಅಧ್ಯಾಯದ ಸಾರ ಏನು ಅಂತಂದರೆ, ನಾಭಿರಾಜನ ಮಗನಾದ ಸಾಕ್ಷಾತ್ ಪರಮಾತ್ಮನಾದ ಋಷಭದೇವ, ಆ ಋಷಭದೇವನ ಜೊತೆಗೆ ಇಂದ್ರ ದೇವೇಂದ್ರ ಸ್ಪರ್ಧೆಗೆ ಇಳಿದಿದ್ದಾನೆ. ಒಮ್ಮೆ
ಅವನ ದೇಶದಲ್ಲಿ ಮಳೆಯನ್ನೇ ಸುರಿಸಲಿಲ್ಲ ಇಂದ್ರ. ಅದಕ್ಕೆ ಋಷಭದೇವ ನಕ್ಕು ಇಂದ್ರನ ಒಂದು ಪರಿಸ್ಥಿತಿಯನ್ನು ನೋಡಿ ತನ್ನ ಸಾಮರ್ಥ್ಯದಿಂದಲೇ ಮಳೆಯನ್ನು ಸುರಿಸಿದ್ದಾನೆ. ಇಂತಹ ಶ್ರೇಷ್ಠನಾದ ವ್ಯಕ್ತಿ, ಸರ್ವೋತ್ತಮನಾದ ವ್ಯಕ್ತಿ ಋಷಭನಾಮಕ ಪರಮಾತ್ಮ. ಅಂತಹ ಋಷಭನಾಮಕ ಪರಮಾತ್ಮನನ್ನು ಸಿಂಹಾಸನದಲ್ಲಿ ಕೂಡಿಸಿ ನಾಭಿರಾಜ ರಾಣಿ ಮೇರುದೇವಿಯ ಜೊತೆಗೆ ಬದರಿಕಾಶ್ರಮದಲ್ಲಿ ನರನಾರಾಯಣರನ್ನು ಆರಾಧನೆ ಮಾಡಿ ಮೋಕ್ಷವನ್ನು ಪಡೆದ ಅಂತ ಋಷಭನಾಮಕ ಪರಮಾತ್ಮನ ತಂದೆಯಾದ ನಾಭಿಯ ಕಥೆಯನ್ನು ಹೇಳಿದರು. ಋಷಭದೇವನಿಗೆ ಇಂದ್ರ ತನ್ನ ಮಗಳಾದ ಜಯಂತಿಯನ್ನು ಮದುವೆ ಮಾಡಿಕೊಡ್ತಾನೆ. ಅವಳಲ್ಲಿ ಋಷಭನಾಮಕ ಪರಮಾತ್ಮ ಭರತನೇ ಮೊದಲಾದ 100 ಜನ ಮಕ್ಕಳನ್ನು ಪಡಿತಾನೆ. 100 ಜನ. ಅಂಜನಾಭ ಅಂತ ಅವನಿಗೆ ಹೆಸರು. ಯಾಕೆ ಅಂದರೆ ಅಂಜನ ಅಂದರೆ ಕಾಡಿಗೆಗೆ, ಕಣ್ಣಿಗೆ ಹಚ್ಚುವ ಕಾಡಿಗೆಗೆ ಅಂಜನ ಅಂತ ಕರೀತಾರೆ. ಕಾಡಿಗೆಯಂತೆ ಸ್ವಲ್ಪ ಕಪ್ಪು ಬಣ್ಣ ಋಷಭನಾಮಕ ಪರಮಾತ್ಮನಿಗೆ ಇದ್ದದ್ದರಿಂದ ಅವನಿಗೆ ಅಂಜನಾಭ ಅಂತ ಹೆಸರು. ಅವನು ಆಳಿದ ಈ ಭಾರತ ದೇಶಕ್ಕೆ ಅಂಜನಾಭ ಅಂತ ಹೆಸರಿತ್ತು. ಅವನ ಮಗ ಭರತ ಆಳಿದ ಮೇಲೆ ಭಾರತ ಅಂತ ಇದಕ್ಕೆ ಹೆಸರು ಬಂತು. ಭರತನ ಅನಂತರ ಋಷಭನ ಮಕ್ಕಳು ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ, ಕೀಕಟ ಅಂತ 9 ಜನ ಮುಖ್ಯರು. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದುಮಿಲ, ಚಮಸ, ಕರಭಾಜನ ಅಂತ 9 ಜನ ಮಹಾಭಗವದ್ಭಕ್ತರು. ಈ 9 ಜನರ ಒಂದು ಕಥೆ 11ನೇ ಸ್ಕಂದದಲ್ಲಿ ಬರ್ತದೆ. ಅದನ್ನೇ ಜಾಯಂತೇಯೋಪಾಖ್ಯಾನ ಅಂತ ಕರಿತೇವೆ. ಯಾಕೆಂದರೆ ಜಯಂತಿಯ ಮಕ್ಕಳು, ಆದ್ದರಿಂದ ಇವರಿಗೆ ಜಾಯಂತೇಯರು ಅಂತ. ಇವರ ಉಪದೇಶದನ್ನೇ ಜಾಯಂತೇಯೋಪಾಖ್ಯಾನ ಅಂತ. ಉಳಿದ 81 ಮಂದಿ ತಪಸ್ಸಿನಿಂದ ವಿಶ್ವಾಮಿತ್ರನಂತೆ ಕ್ಷತ್ರಿಯರಾದವರು ಶ್ರೋತ್ರಿಯ ಬ್ರಾಹ್ಮಣರಾಗ್ತಾರೆ. ಋಷಭ ಗೃಹಸ್ಥಾಶ್ರಮ ಧರ್ಮವನ್ನು ಲೋಕಕ್ಕೆ ತೋರಿಸ್ತಾ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಅಂತ. ಈ ಮಧ್ಯದಲ್ಲಿ ಪ್ರಾರಂಭದಲ್ಲಿ ನಾವು ಕೇಳೋದು ಋಷಭನಾಮಕನ ರಾಜ್ಯದಲ್ಲಿ ಮಳೆ ಆಗಬಾರ್ದು ಅಂತ ಅವನ ಜೊತೆಗೆ ಸ್ಪರ್ಧೆಗೆ ಇಳಿದಂತಹ ಇಂದ್ರ ಮಳೆಯನ್ನು ನಿಲ್ಲಿಸ್ತಾನೆ. ಅದನ್ನು ತಿಳಿದ ಪರಮಾತ್ಮ ಅವನನ್ನು ಅಪಹಾಸದಿಂದ ನೋಡಿ ನಕ್ಕು ತನ್ನ ಸ್ವರೂಪ ಸಾಮರ್ಥ್ಯದಿಂದ ಚೆನ್ನಾಗಿ ಮಳೆಯಾಗುವಂತೆ ಮಾಡಿದ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಏನು? ಋಷಭದೇವ ದೇವೇಂದ್ರನಿಗಿಂತ ನಾನೇನು ಕಡಿಮೆ ಅಲ್ಲ ಅಂತ ಲೋಕಕ್ಕೆ ತೋರ್ತಾ 100 ಅಶ್ವಮೇಧ ಯಾಗವನ್ನು ಮಾಡಿದಂತೆ. ಇದನ್ನು ಕಂಡು ದೇವೇಂದ್ರನಿಗೆ ಸಮಾಧಾನ ಆಗಲಿಲ್ಲಂತೆ. ಅವನು ತಾನೂ ಭಗವಂತನ ಅವತಾರ, ನಾನೇನು ಕಡಿಮೆ ಅಂತ ಅಹಂಕಾರ ಪಟ್ಟು ಋಷಭನಾಮಕ ಪರಮಾತ್ಮನ ಜೊತೆಗೆ ಸ್ಪರ್ಧೆಗೆ ಇಳಿದು ಅವನ ರಾಜ್ಯದಲ್ಲಿ ಮಳೆಯೇ ಆಗದಂತೆ ಮಾಡಿದನಂತೆ. ಇಂದ್ರ ಭಗವಂತನ ಅವತಾರವೇ ಆಗಿದ್ದರೂ ಅವನು ಮನ್ವಂತರ ರಕ್ಷಣೆಗೆ ಅವತರಿಸಿದನಾದ್ದರಿಂದ ಅವನಲ್ಲಿ ಭಗವಂತನ ಕ್ರಿಯಾಶಕ್ತಿಯೂ ಅದಕ್ಕೆ ಅವಶ್ಯಕವಾದಷ್ಟು ಜ್ಞಾನವೂ ವ್ಯಕ್ತವಾಗಿದ್ದರೂ
ಹೆಚ್ಚಿನ ಜ್ಞಾನ ಅಭಿವ್ಯಕ್ತವಾಗಿರಲಿಲ್ಲ. ಆದ್ದರಿಂದ ಅಜ್ಞಾನದಿಂದ ಋಷಭದೇವನ ಜೊತೆಗೆ ಸ್ಪರ್ಧೆಗೆ ಇಳಿದ. ಹೀಗೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಂದ್ರ ಅವನು ಭಗವಂತನೇ ಆಗಿದ್ದರೆ ಅವನಲ್ಲಿ ಎಲ್ಲ ಗುಣಗಳು ಅಭಿವ್ಯಕ್ತವಾಗಲೇಬೇಕು. ಒಂದು ಗುಣ ಅಭಿವ್ಯಕ್ತ ಆಯಿತು, ಇನ್ನೊಂದು ಗುಣ ಅಭಿವ್ಯಕ್ತವಾಗಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಋಷಭ ರೂಪದಿಂದ 100 ಯಾಗ ಮಾಡಿ ಇಂದ್ರ ರೂಪದಿಂದ ಅದಕ್ಕೆ ಮತ್ಸರ ಪಡುವುದು, ತನ್ನ ಸಾಮರ್ಥ್ಯಕ್ಕೆ ಅಹಂಕಾರ ಪಡ್ತಾ ತನ್ನೆರಡು ರೂಪಗಳಲ್ಲಿ ಪರಸ್ಪರ ಸ್ಪರ್ಧೆ ಮಾಡುವುದು ಮತ್ತು ಇಂದ್ರ ರೂಪಕ್ಕೆ ಋಷಭ ರೂಪದ ಸಾಮರ್ಥ್ಯದ ಬಗ್ಗೆ ಅಜ್ಞಾನ ಸಂದೇಹಗಳು, ಒಂದು ರೂಪ ಇನ್ನೊಂದು ರೂಪವನ್ನು ಪರೀಕ್ಷಿಸುವುದು, ಇವೆಲ್ಲವೂ ಕೂಡ ಪ್ರಾದುರ್ಭಾವ ವಿಪರ್ಯಾಸವಾಗ್ತಾ ಇದ್ದದ್ದರಿಂದ ಅಂಗೀಕಾರ ಮಾಡಬಾರದು. ಅದು ವಿಷ್ಣುವಿನ ದ್ವೇಷ. ಹಾಗಾದರೆ ಕೇವಲ ದುರ್ಜನ ಮೋಹನಕ್ಕಾಗಿಯೇ ಲೀಲೆಯಿಂದ ಪರಮಾತ್ಮ ಸ್ಪರ್ಧೆ ಮಾಡಿದ ಅಂತ ತಿಳಿಬೇಕು. ದುಷ್ಟಾನಾಂ ಮೋಹನಾರ್ಥಾಯ ಯಜ್ಞ ಇಂದ್ರಪದೇ ಸ್ಥಿತಃ ಪಸ್ಪರ್ಧವೃಷಭೇಣೈವ ಸ್ವರೂಪೇಣ ಹರಿಸ್ವಯಂ ಇತಿ ವಾರಾಹೇ. ಇಂದ್ರ ಪದವಿಯನ್ನು ಆಳ್ತಾ ಇರುವ ಯಜ್ಞನಾಮಕನಾದ ಸಾಕ್ಷಾತ್ ಪರಮಾತ್ಮ ದುರ್ಜನ ಮೋಹನಕ್ಕಾಗಿ ತನ್ನ ಸ್ವರೂಪವೇ ಆದ ಋಷಭದೇವನ ಜೊತೆಗೆ ಸ್ಪರ್ಧಿಸಿದಂತೆ ತೋರಿಸಿಕೊಂಡ ಅಂತ. ಈಗ ಆ ವಾಕ್ಯವನ್ನು ಬಿಟ್ಟು ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಋಷಭನಾಮಕ ಪರಮಾತ್ಮ ಅವನು ಸಾಕ್ಷಾತ್ ಪರಮಾತ್ಮ. ಇಂದ್ರನಿಗೂ ಅವನಿಗೂ ಸ್ಪರ್ಧೆ ಬಂತು ಅಂತ ಹೇಳ್ತಾರೆ. ಇಂದ್ರನಿಗೂ ಅವನಿಗೂ ಸ್ಪರ್ಧೆ ಬಂತು ಅಂದರೆ ಇಂದ್ರ ಬೇರೆ ಯಾರೋ ಅಂದರೆ ದೇವೇಂದ್ರ ಅಂತ ತಿಳಿಬೇಡಿ. ಯಾಕೆ ಅಂತಂದರೆ ಕೆಲವು ಮನ್ವಂತರಗಳಲ್ಲಿ ಇಂದ್ರನೂ ಇಂದ್ರನಾಗಿದ್ದಾನೆ, ವಾಯುದೇವರು ಇಂದ್ರರಾಗಿದ್ದಾರೆ, ಸಾಕ್ಷಾತ್ ಪರಮಾತ್ಮನೇ ಇಂದ್ರನಾದಂತಹ ಮನ್ವಂತರಗಳು ಉಂಟು. ಋಷಭನಾಮಕ ಪರಮಾತ್ಮ ಯಾವ ಮನ್ವಂತರದಲ್ಲಿ ಅವತಾರ ಮಾಡಿದ್ದಾನೆಯೋ ಆ ಮನ್ವಂತರಕ್ಕೆ ಅಧಿಪತಿ ಇಂದ್ರ, ಅವನು ಪರಮಾತ್ಮನೇ, ಈ ದೇವೇಂದ್ರ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ. ಹಾಗಾದ್ರೆ ಸಾಕ್ಷಾತ್ ಪರಮಾತ್ಮನೇ ಆದರೆ ತನ್ನ ಇನ್ನೊಂದು ರೂಪದ ಜೊತೆಗೆ ಅವನು ಯಾಕೆ ಆ ತರಹದ ಸ್ಪರ್ಧೆಯನ್ನು ಮಾಡಿದ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬಂದರೆ ದುರ್ಜನರ ಮೋಹನಕ್ಕಾಗಿ ಅನ್ನುವಂತಹ ಉತ್ತರವನ್ನೇ ನಾವು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಇಲ್ಲಿಗೆ 4ನೇ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಇನ್ನು 5ನೇ ಅಧ್ಯಾಯ. 5ನೇ ಅಧ್ಯಾಯದ ಸಾರಾಂಶ ಏನು ಅಂತಂದರೆ, ಋಷಭದೇವ ಒಂದು ದಿನ ಬ್ರಹ್ಮಾವರ್ತ ಅಂತ, ಆ ಬ್ರಹ್ಮಾವರ್ತದಲ್ಲಿ ಋಷಿಗಳು ಪ್ರಜೆಗಳು ಎಲ್ಲರೂ ಸೇರಿದ್ದಾರೆ. ತನ್ನ 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ಅವರ ಮಧ್ಯದಲ್ಲಿ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಋಷಭನಾಮಕ ಪರಮಾತ್ಮನ ಉಪದೇಶ ಬಹಳ ಪ್ರಸಿದ್ಧವಾದದ್ದು, ಬಹಳ ಮಾರ್ಮಿಕವಾದದ್ದು. ಅವನು ಹೇಳ್ತಾನೆ, ಈ ಮಾನವ ಶರೀರ ಶಾಶ್ವತ ಅಲ್ಲ, ಈ ಮಾನವ ಶರೀರ ಶಾಶ್ವತವಲ್ಲ, ಅದನ್ನು ಅಶಾಶ್ವತವಾದ ವಿಷಯ ಸುಖಾನುಭವಕ್ಕೆ ಬಳಸಿಕೊಳ್ಳಬಾರದು. ಶಾಶ್ವತವಾದ ಮೋಕ್ಷಕ್ಕೆ ಅದು ಸಾಧನವಾಗ್ತದೆ. ಅಂಥದ್ದನ್ನು ನಾವು ಕೇವಲ ವಿಷಯ ಸುಖದ ಅನುಭವಕ್ಕೆ ಬಳಸಿಕೊಂಡು ವ್ಯರ್ಥ ಮಾಡಬಾರದು. ಜ್ಞಾನಿಗಳ ಸಹವಾಸದಿಂದ ಮೋಕ್ಷ ಮಾರ್ಗವನ್ನು ಪಡಿಬೇಕು.
ಪರಮಾತ್ಮನ ವಿಷಯ ಬಿಟ್ಟು ವಿಷಯ ಪದಾರ್ಥಗಳ ಬಗ್ಗೆಯೇ ಮಾತನಾಡುವ ಲೌಕಿಕರ ಸಂಘವನ್ನು ಬಿಡಬೇಕು. ಎಷ್ಟು ಲೌಕಿಕ ಸಂಘವನ್ನು ಬಿಡಬೇಕು ಅಂದರೆ, ತಾನು ಬದುಕಲು ಎಷ್ಟು ಲೌಕಿಕ ಬೇಕೋ ಅಷ್ಟೇ ಲೌಕಿಕದಲ್ಲಿ ತೊಡಗಬೇಕು. ವಿಷಯಾಸಕ್ತಿಯಿಂದ ಕರ್ಮ ಮಾಡಿದರೆ ಅದು ಬಂಧಕ ಆಗ್ತದೆ. ಆ ಕರ್ಮದಿಂದ ಶರೀರ ಬರ್ತದೆ, ಶರೀರದಿಂದ ಮತ್ತೆ ಕರ್ಮ, ಇದಕ್ಕೆ ಕೊನೆ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ಕೇಳಿ ತಿಳಿದು ಮನನ ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಕರ್ಮಲೇಪ ಆಗೋದಿಲ್ಲ, ಕರ್ಮಬಂಧಕವಾಗೋದಿಲ್ಲ. ಅದಕ್ಕೆ ಜ್ಞಾನಿಗಳ ಸಂಘ ಮಾಡಿ ಶಾಸ್ತ್ರಾಭ್ಯಾಸದಿಂದ ಹರಿಸರ್ವೋತ್ತಮತ್ವ ಜ್ಞಾನ ಸಂಪಾದಿಸಿ ಧ್ಯಾನ ಮಾಡಬೇಕು, ಅಪರೋಕ್ಷವನ್ನು ಹೊಂದಬೇಕು. ಆಮೇಲೆ ಅನಾದಿಯಾದ ಲಿಂಗಭಂಗವನ್ನು ಮಾಡಿಕೊಳ್ಳಬೇಕು. ಭಗವಂತನ ಬಳಿಯಲ್ಲಿ ಇದ್ದು ಸ್ವರೂಪಾನಂದಾವಿರ್ಭಾವ ರೂಪವಾದ ಮುಕ್ತಿಯನ್ನು ಪಡಿಬೇಕು. ಅದಕ್ಕೆ ತಂದೆ ಮಕ್ಕಳಿಗೆ, ಗುರು ಶಿಷ್ಯರಿಗೆ ಈ ಮೋಕ್ಷ ಸಾಧನೆಯನ್ನು ಉಪದೇಶಿಸಬೇಕು. ಸುಮ್ಮನೆ ಏನೋ ಹಾಳಹರಟೆ ಕಥೆಯನ್ನು ಹೇಳಬಾರದು. ಅಜ್ಞಾನಿಗಳು ವಿಷಯದ ಆಸೆಯಿಂದ ಕಾಮ್ಯ ಕರ್ಮವನ್ನೇ ಶ್ರೇಯಸ್ಸಾಧನ ಅಂತ ಭ್ರಮಿಸ್ತಾರೆ. ಕುರುಡನನ್ನು ಹಳ್ಳದಲ್ಲಿ ಬೀಳಿಸುವಂತೆ ಅಜ್ಞಾನಿಗಳನ್ನು ತಿರುಗಿ ಕಾಮ್ಯಕರ್ಮದಲ್ಲಿಯೇ ಹುಟ್ಟಿಸಬಾರದು, ತೊಡಗಿಸಬಾರದು. ಹಾಗೆ ತೊಡಗಿಸಿದರೆ ಅವನನ್ನು ಗುರು ಆಗಿದ್ದರೂ ಗುರು ಅಂತ ಕರಿಬಾರದು, ಬಂಧು ಆಗಿದ್ದರೂ ಬಂಧು ಅಂತ ಕರಿಬಾರದು, ತಂದೆ ಆಗಿದ್ದರೂ ತಂದೆ ಅಂತ ಕರಿಬಾರದು. ಹೀಗೆ ವಿಸ್ತಾರವಾಗಿ ಋಷಭನಾಮಕ ಪರಮಾತ್ಮ ಋಷಿಗಳು, ಯೋಗಿಗಳು ಅವರ ಮಧ್ಯದಲ್ಲಿ ತಮ್ಮ ಮಕ್ಕಳನ್ನು ಕುರಿತು ವಿಶೇಷವಾಗಿ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಸಾಧನ ಶರೀರ ಮಾನವ ಜನ್ಮ ಬಂದಾಗ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ. ಪರಾಭವಸ್ತಾವದಬೋಧಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ತಾವತ್ ಕ್ರಿಯಾಸ್ತಾವದಿದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರಬಂಧಃ. ಪರಮಾತ್ಮ ತತ್ವ ವಿಚಾರದಿಂದ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡದಿರುವವರಿಗೆ ಮಾತ್ರ ಅಸ್ವಾಭಾವಿಕವಾದ ಈ ಶರೀರ ಬಂಧನ. ಹಾಗೆ ಪಾಪಕರ್ಮಜನ್ಯ ಫಲಲೇಪವಾಗಲಿ, ಪಾಪಕರ್ಮಜನಕವಾಗಿ ಶರೀರ ಬಂಧವನ್ನು ತರುವ ಮನಸ್ಸಾಗಲಿ ಜೀವನಿಗೆ ಅವನು ಪರಮಾತ್ಮ ತತ್ವ ವಿಚಾರ ಮಾಡಿ ಎಲ್ಲಿಯವರೆಗೂ ಪರಮಾತ್ಮನನ್ನು ಕಾಣೋದಿಲ್ಲವೋ ಅಲ್ಲಿಯವರೆಗೂ ಮಾತ್ರ ಇರ್ತದೆ ಅಂತ. ಇಲ್ಲಿ ಪಾಠವನ್ನೇ ಬೇರೆ ವ್ಯಾಖ್ಯಾನಕಾರರು ಇಟ್ಕೊಂಡಿದ್ದಾರೆ. ಆ ಪಾಠ ಸರಿಯಾದಂಥದ್ದು ಅಲ್ಲ. ಯಾವತ್ ಕ್ರಿಯಾಸ್ತಾವದಿದಂ ಮನಃ ಅಂತ ಅವರು ಪಾಠವನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಆ ರೀತಿಯಾಗಿ ಇಟ್ಟುಕೊಳ್ಳುವುದಲ್ಲ. ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವಶಂ ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವಶಂ. ಕ್ರಿಯಾ ಅಂದರೆ ಇಲ್ಲಿ ಕರ್ಮಫಲ ಅಂತ ಅರ್ಥ. ಅಪರೋಕ್ಷವಾಗದ ತನಕವೇ ಕರ್ಮಫಲದ ಲೇಪ. ಯಾವಾಗ ಅಪರೋಕ್ಷ ಆಗ್ತದೆಯೋ ಆಗ ಕರ್ಮಫಲದ ಲೇಪ ಇಲ್ಲ. ಮನಸ್ಸು ಕರ್ಮಾತ್ಮಕ ಅಂದರೆ ಕರ್ಮದ ಅಧೀನ, ಕರ್ಮಾನುಸಾರವೇ
ಸುಖ ದುಃಖ ಫಲವನ್ನು ಉಂಟು ಮಾಡ್ತದೆ ಅಂತ ಈ ರೀತಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕು. ಆದ್ದರಿಂದ ಕರ್ಮಾತ್ಮಕಂ ಮನಃ ಅಂದರೆ ಕರ್ಮಾಸಕ್ತವಾದ ಮನಸ್ಸು ಅಂತ ಅರ್ಥ ಅಲ್ಲ, ಕಿಂತು ಕರ್ಮಾಧೀನವಾದ ಮನಸ್ಸು ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಋಷಭನಾಮಕ ಪರಮಾತ್ಮ ಬ್ರಹ್ಮಾವರ್ತದಲ್ಲಿ ಮಕ್ಕಳಿಗೆ ಉಪದೇಶ ಮಾಡ್ತಾ ಕರ್ಮ ಹೇಗೆ ಬಂಧಕವೋ ಹಾಗೆ ಅವಿದ್ಯೆಯೂ ಕೂಡ ಸಂಸಾರಕ್ಕೆ ಮೂಲ ಕಾರಣ, ಮೋಕ್ಷಕ್ಕೂ ಅಪರೋಕ್ಷದಂತೆ ಭಕ್ತಿಯೂ ಕಾರಣ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏವಂ ಮನಃ ಕರ್ಮ ವಶಂ ಪ್ರಯುಕ್ತೆ ಅವಿದ್ಯೆಯಾ ಆತ್ಮನ್ವ್ಯವಧೀಯಮಾನೆ ಪ್ರೀತಿರ್ನ ಯಾವನ್ಮಯಿ ವಾಸುದೇವೇ ನ ಮುಚ್ಯತೆ ದೇಹಯೋಗೇನ ತಾವತ್. ಪರಮಾತ್ಮನ ಸ್ವಾತಂತ್ರ್ಯದ ಅಜ್ಞಾನದಿಂದಲೇ ಜೀವ ಮನಸ್ಸನ್ನು ಕರ್ಮವಶವಾಗುವಂತೆ ಸಂಸಾರದಲ್ಲಿ ಆಸಕ್ತಗೊಳಿಸ್ತಾನೆ. ಅಂತರ್ಯಾಮಿಯಾಗಿ ಒಳಗೆ ಇದ್ದರೂ ಅವ್ಯಕ್ತವಾಗಿ ದೂರನಾದಂತಿರುವ ವಾಸುದೇವನಾದ ನನ್ನಲ್ಲಿ ಭಕ್ತಿ ಎಂದಿನ ತನಕ ಉಂಟಾಗೋದಿಲ್ಲವೋ ಅಂದಿನ ತನಕ ದೇಹ ಬಂಧನದಿಂದ ಜೀವ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯೂ ಕೂಡ ಅವಿದ್ಯೆಯ ಪ್ರಯುಕ್ತೆ, ಅವಿದ್ಯೆಯ ಎನ್ನುವುದನ್ನು ಪ್ರಯುಕ್ತೆ ಎನ್ನುವುದರ ಜೊತೆಗೆ ಅನ್ವಯ ಮಾಡಬೇಕು ಅಂತ ಅನ್ವಯವನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವಿದ್ಯೆಯ ಪ್ರಯುಕ್ತೆ ಗೃಹಸ್ಥಾಶ್ರಮದಲ್ಲಿದ್ದರೆ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗ್ತದೆ, ವಿಷಯ ಪದಾರ್ಥಗಳಲ್ಲಿ ನಾನು ನನ್ನದು ಎನ್ನುವಂತಹ ಮೋಹ ಬೆಳೀತದೆ, ಇದು ಮೋಕ್ಷ ಸಾಧನೆಗೆ ಅಡ್ಡಿಯಾಗ್ತದೆ ಅಂತ ಮತ್ತೆ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಪುಂಸಸ್ತ್ರಿಯಾ ಮಿಥುನೀ ಭಾವ ಏಷಃ ತಯೋರ್ಮಿತೋ ಹೃದಯ ಗ್ರಂಥಿ ಮಾಹುಃ ಯತೋ ಗ್ರಹ ಕ್ಷೇತ್ರ ಸುತಾಪ್ತ ವಿತ್ಯೈ ಜನಸ್ಯ ಮೋಹೋ ಅಯಮಹಂ ಮಮೇತಿ. ಪುರುಷನಿಗೆ ಸ್ತ್ರೀಯಿಂದ ಆಗುವ ಸಮಾಗಮ ಅವರಿಬ್ಬರಿಗೆ ಪರಸ್ಪರ ಮನಸ್ಸುಗಳನ್ನು ಸೇರಿಸಿ ಒಂದಾಗಿ ಬಂಧಿಸುವ ಪಾಶ ಇದು. ಹೀಗೆ ಮನಸ್ಸುಗಳು ಒಂದಾದಾಗ ಮನೆ, ಭೂಮಿ, ಮಕ್ಕಳು, ಬಂಧುಗಳು, ಹಣ ಇವುಗಳಿಂದ ಜೀವನಿಗೆ ನಾನು ನನ್ನದೆಂಬುವಂತಹ ಮೋಹ, ಅದರಿಂದ ತಾಪತ್ರಯಗಳು ಪ್ರಾರಂಭವಾಗ್ತದೆ. ಹೀಗೆ ಹೇಳಿದಾಗ ಭಾಗವತಕ್ಕೆ ಶ್ರುತಿ ವಿರೋಧ ಬರ್ತದೆ. ಯಾಕೆ ಅಂತಂದರೆ ಕುಟುಂಬೀ ಶುಚೌ ದೇಶೆ ಸ್ವಾಧ್ಯಾಯ ಮದೀಯಾನಃ ನಚ ಪುನರಾವರ್ತತೆ ಅಂತ ಒಂದು. ಇದಕ್ಕೆ ಅರ್ಥ ಏನು ಅಂತಂದರೆ ಗೃಹಸ್ಥಾಶ್ರಮದಲ್ಲಿ ಇದ್ದಂತಹ ವ್ಯಕ್ತಿ ಶುಚಿಯಾದ ಪ್ರದೇಶದಲ್ಲಿ ವೇದಾಧ್ಯಯನವೇ ಮೊದಲಾದ ಕರ್ಮಗಳನ್ನು ಅನುಷ್ಠಾನ ಮಾಡಿದಾಗ ಅವನು ಪುನರಾವೃತ್ತಿರಹಿತವಾದ ಮೋಕ್ಷವನ್ನು ಹೊಂತಾನೆ ಅಂತ ಹೇಳ್ತಾ ಇದೆ. ಆದರೆ ಭಾಗವತವಾದರೂ ಕೂಡ ಗೃಹಸ್ಥಾಶ್ರಮ ಇದು ಮೋಕ್ಷಕ್ಕೆ ವಿರೋಧಿ ಅಂತ ಹೇಳ್ತಾ ಇದೆ. ಅಂದಮೇಲೆ ಭಾಗವತ ಗೃಹಸ್ಥಾಶ್ರಮ ಮೋಕ್ಷಕ್ಕೆ ವಿರೋಧಿ ಅಂತ ಹೇಳ್ತು,
ವೇದ ಗೃಹಸ್ಥಾಶ್ರಮ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತು, ಹಾಗಾದ್ರೆ ವಿರೋಧ ಬಂತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಸತ್ಯ ಸಂಹಿತ ಎನ್ನುವ ಪ್ರಮಾಣದ ಮಾತನ್ನು ಆಧಾರವನ್ನಾಗಿ ಕೊಟ್ಟು ಈ ವಿರೋಧವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಬ್ರಹ್ಮಾದ್ಯಾಯಾಜ್ಞವಲ್ಕ್ಯಾದ್ಯಾಃ ಮುಚ್ಯಂತೆ ಸ್ತ್ರೀಸಹಾಯಿನಃ ಬಧ್ಯಂತೆ ಕೇಚನೇತೇಷಾಂ ವಿಶೇಷಂಚ ವಿದೋ ವಿದುಃ ಇತಿ ಸತ್ಯಸಂಹಿತಾಯಾಂ. ಬ್ರಹ್ಮಾದಿ ದೇವತೆಗಳು, ಯಾಜ್ಞವಲ್ಕ್ಯರೇ ಮೊದಲಾದ ಮುನಿಗಳು ಪತ್ನಿ ಸಮೇತರಾಗಿ ಇದ್ದುಕೊಂಡೇ ಮೋಕ್ಷದ ಸಾಧನೆಯನ್ನು ಮಾಡಿದ್ದಾರೆ. ಪತ್ನಿಯ ಜೊತೆಗೆ ಮೋಕ್ಷ ಸಾಧನೆ ಯಾರಿಗೆ ವಿಹಿತವಾಗಿಲ್ಲವೋ ಅವರು ಯೋಗ್ಯರಾಗಿದ್ದರೆ ಪತ್ನಿಯ ಜೊತೆಗೆ ಇರುವಷ್ಟು ಕಾಲ ಸತ್ಸಂಗ ದೊರಕೋದಿಲ್ಲ. ಸತ್ಸಂಗ ದೊರಕದೇ ಇದ್ದದ್ದರಿಂದ ಅವರು ಸಂಸಾರದಲ್ಲಿ ಇರಬೇಕಾಗ್ತದೆ. ಪತ್ನಿಯ ಜೊತೆಗೆ ಮೋಕ್ಷವಿಹಿತ ಯಾರಿಗೆ ಅವರಿಗೆ ಗೃಹಸ್ಥಾಶ್ರಮ ಮೋಕ್ಷಕ್ಕೆ ವಿರೋಧಿ ಅಲ್ಲ. ಆದರೆ ಪತ್ನಿಯ ಜೊತೆಗೆ ಮೋಕ್ಷ ಸಾಧನೆ ಯಾರಿಗೆ ವಿಹಿತವಲ್ಲವೋ ಅವರು ಮೋಕ್ಷ ಯೋಗ್ಯರಾಗಿದ್ದರೆ ಪತ್ನಿಯ ಜೊತೆಗೆ ಇರುವಷ್ಟು ಕಾಲ ಅವರು ಸಂಸಾರದಲ್ಲಿಯೇ ಇರಬೇಕಾಗ್ತದೆ, ಸಂಸಾರ ಬದ್ಧರಾಗ್ತಾರೆ ಅಂತ ಸತ್ಯ ಸಂಹಿತೆ ಅನ್ನುವ ಗ್ರಂಥದಲ್ಲಿ ಹೇಳಿದ್ದರಿಂದ ಭಾಗವತಕ್ಕೂ ಹಾಗೂ ಶ್ರುತಿಗೂ ವಿರೋಧ ಬರುವುದಿಲ್ಲ. ಶ್ರುತಿ ಏನು ಹೇಳ್ತಾ ಇದೆ? ಗೃಹಸ್ಥಾಶ್ರಮ ಇದು ಮೋಕ್ಷಕ್ಕೆ ಕಾರಣ. ಅದು ಸರಿಯೇ. ಯಾಕೆಂದರೆ ಯಾರಿಗೆ ಗೃಹಸ್ಥಾಶ್ರಮದಲ್ಲಿಯೇ ಮೋಕ್ಷವು ವಿಹಿತವಾಗಿದೆಯೋ. ಇನ್ನು ಭಾಗವತ ಹೇಳ್ತದೆ ಗೃಹಸ್ಥಾಶ್ರಮ ಮೋಕ್ಷಕ್ಕೆ ವಿರೋಧಿ ಅಂತ. ಅದು ಗೃಹಸ್ಥಾಶ್ರಮದಲ್ಲಿ ಇರುವವರಿಗೆ ಮೋಕ್ಷ ವಿಹಿತವಾಗದೇ ಇರುವಂತಹ ವ್ಯಕ್ತಿಗಳ ಅಭಿಪ್ರಾಯದಿಂದ ಅಂತ ಈ ರೀತಿಯಾಗಿ ನಾವು ಹೊಂದಿಸಿಕೊಂಡಂತಹ ಸಂದರ್ಭದಲ್ಲಿ ಎರಡಕ್ಕೂ ಕೂಡ ಭಾಗವತಕ್ಕೂ ವೇದದ ಮಾತಿಗೂ ವಿರೋಧವನ್ನು ಪರಿಹಾರ ಮಾಡಲಿಕ್ಕೆ ಆಗತ್ತೆ. ಲಿಂಗ ಶರೀರದಿಂದ ಬಿಡುಗಡೆಯಾಗಬೇಕಾದರೆ ಏನೇನು ಸಾಧನೆಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಋಷಭದೇವ ಬ್ರಹ್ಮಾವರ್ತದಲ್ಲಿ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾನೆ. ಬಹಳ ಸುಂದರವಾದ ಶ್ಲೋಕ. 5ನೇ ಸ್ಕಂದದ 5ನೇ ಅಧ್ಯಾಯದ 10ನೇ ಶ್ಲೋಕ. ಹರೌ ಗುರೌ ಮೈ ಭಕ್ತ್ಯಾನುವೃತ್ತ್ಯಾ ವಿತೃಷ್ಣಯಾ ದ್ವಂದ್ವತಿತೀಕ್ಷಯಾ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾಸಯಾ ತಪಸಾ ಇಹ ನಿವೃತ್ತ್ಯ. ಲಿಂಗದೇಹದಲ್ಲಿಯೇ ಮನಸ್ಸು ವಿಷಯಾಸಕ್ತಿಯ ಪಾಶದಿಂದ ಬದ್ಧವಾಗಿರುತ್ತದೆ. ಲಿಂಗದೇಹ ದೂರವಾಗಬೇಕಾದರೆ ಮೊದಲಿಗೆ ನೀವು ಗುರುಗಳಲ್ಲಿರುವ ಭಗವಂತನಾದ ನನ್ನಲ್ಲಿ ಭಕ್ತಿಯನ್ನು ಇಟ್ಟು ನಿರಂತರ ಸೇವೆ ಮಾಡಬೇಕು. ವಿಷಯದ ಆಸೆಯನ್ನು ಬಿಡಬೇಕು. ಸುಖ ದುಃಖಾದಿ ದ್ವಂದ್ವಗಳನ್ನು ಸಹಿಸಬೇಕು. ಐಹಿಕ
ಆಮುಷ್ಮಿಕ ಸುಖಭೋಗಗಳಲ್ಲಿ ಎಲ್ಲ ಕಡೆ ದುಃಖವಿದ್ದೇ ಇದೆ ಅಂತ ತಿಳಿಬೇಕು. ಶಾಸ್ತ್ರ ವಿಚಾರ ಮಾಡಬೇಕು. ವೃತ ಉಪವಾಸಾದಿ ಕಾಯಕ್ಲೇಶ ರೂಪವಾದ ತಪಸ್ಸನ್ನು ಮಾಡಬೇಕು. ಕಾಮ್ಯ ನಿಷಿದ್ಧ ಕರ್ಮಗಳನ್ನು ನಿಷಿದ್ಧ ಕಾಮನೆಗಳನ್ನು ಬಿಡಬೇಕು. ಹಾಗಾದರೆ ನಿಷಿದ್ಧ ಕಾಮನೆಗಳನ್ನು ಬಿಡಬೇಕು, ಕಾಮ್ಯ ಕರ್ಮಗಳನ್ನು ಬಿಡಬೇಕು, ನಿಷಿದ್ಧ ಕರ್ಮಗಳನ್ನು ಮಾಡಬೇಕು, ವೃತವನ್ನು ಮಾಡಬೇಕು, ಉಪವಾಸ ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಶಾಸ್ತ್ರ ವಿಚಾರ ಮಾಡಬೇಕು. ಇಷ್ಟೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಐಹಿಕ ಆಮುಷ್ಮಿಕ ಸುಖಭೋಗಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ದುಃಖ ಇದೆ ಅಂತ ತಿಳಿಬೇಕು. ವಿಷಯದ ಆಸೆಯನ್ನು ಬಿಡಬೇಕು. ಲಾಭ ನಷ್ಟ, ಜಯ ಪರಾಜಯ, ಸುಖ ದುಃಖ ಈ ದ್ವಂದ್ವಗಳನ್ನು ಸಹಿಸಬೇಕು. ನನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಲಿಂಗ ಶರೀರ ಭಂಗ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ತಪಸ ಈಹಾ ನಿವೃತ್ಯ ಅಂತಂದಿದ್ದಾರೆ. ಈಹಾ ನಿವೃತ್ತಿ ಅಂತಂದರೆ ಬೇರೆ ವ್ಯಾಖ್ಯಾನಕಾರರು ಕಾಮ್ಯ ಕರ್ಮದ ತ್ಯಾಗ ಅಂತ ಮಾಡಿದ್ದಾರೆ. ಆದರೆ ಕಾಮ್ಯ ಕರ್ಮದ ತ್ಯಾಗ ಅನ್ನುವ ಅರ್ಥವನ್ನು ಈಹಾ ನಿವೃತ್ತಿ ಅನ್ನೋದಕ್ಕೆ ಮಾಡಿಬಿಟ್ರೆ ಆಗ ಕಾಮ್ಯ ಕರ್ಮವನ್ನು ಬಿಟ್ಟರೆ ಆಯಿತು, ನಿಷಿದ್ಧ ಕರ್ಮವನ್ನು ಮಾಡಬಹುದು ಅಂತಾಗಿಬಿಡ್ತದೆ. ದೇವತೆಗಳು ತಮ್ಮ ಪದವಿಯನ್ನು ಸಂಪಾದಿಸೋದಕ್ಕೆ ಕಾಮ್ಯಕರ್ಮ ಮಾಡ್ತಾರೆ, ಅದು ತಪ್ಪೇ? ನಿಷಿದ್ಧ ಕಾಮನೆಯನ್ನು ಮಾತ್ರ ಬಿಡಬೇಕು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಆತ್ಮನೋ ವಿಹಿತಂ ಕರ್ಮ ವರ್ಜಯಿತ್ವಾನ್ಯಕರ್ಮಣಃ ಕಾಮಸ್ಯ ಚ ಪರಿತ್ಯಾಗೋ ನಿರೀಹೇತ್ಯಾಹುರುತ್ತಮಾಃ. ತನಗೆ ವಿಹಿತವಾದ ಕರ್ಮ ಹೊರತು ಬೇರೆಲ್ಲ ಕರ್ಮವನ್ನು ತ್ಯಾಗ ಮಾಡಬೇಕು. ತನಗೆ ವಿಹಿತವಾದ ಕರ್ಮವನ್ನಷ್ಟೇ ಇಟ್ಕೋಬೇಕು. ಕರ್ಮಫಲದ ಆಸೆಯನ್ನು, ನಿಷಿದ್ಧ ವಿಷಯ ಕಾಮನೆಯನ್ನು ಬಿಡಬೇಕು. ಇದನ್ನೇ ನಿರೀಹ ಅಂತ ಹೇಳಿದ್ದಾರೆ. ಸತ್ಯ ಸಂಹಿತೆಯಲ್ಲಿ ಅದೇ ಇದೆ. ನಿರೀಹ ಅನ್ನುವಲ್ಲಿ ಈಹ ಅಂದರೆ ಚೇಷ್ಟಾರೂಪ ಕರ್ಮ, ಇಚ್ಛೆ ಅಂತ ಅರ್ಥ. ಮೊದಲನೆಯ ಅರ್ಥದಲ್ಲಿದ್ದ ಸ್ವವಿಹಿತವಾದ ಕರ್ಮ ಹೊರತು ಬೇರೆ ಎಲ್ಲ ಕರ್ಮಗಳ ತ್ಯಾಗ ನಿರೀಹ ಅಂತ ಕರೆಸಿಕೊಳ್ತದೆ. ಎರಡನೇ ಅರ್ಥದಲ್ಲಿ ನಿಷಿದ್ಧ ಕಾಮನೆಯನ್ನು, ಫಲಕಾಮನೆಯನ್ನು ಬಿಡೋದು ನಿರೀಹ ಅಂತ. ದೇವತೆಗಳಿಗೆ ತಮ್ಮ ಪದವಿಯ ಕಾಮನೆಯೂ ಪದವಿಗಾಗಿ ಅವರು ಮಾಡುವ ಕಾಮ್ಯಕರ್ಮ ಅವರಿಗೆ ವಿಹಿತವಾದದ್ದರಿಂದ ಅವರು ಅದನ್ನು ಬಿಡಬಾರದು ಅಂತ ಈ ರೀತಿಯಾಗಿ ಅರ್ಥವನ್ನು ಹೇಳ್ತಾರೆ. ಹೀಗೆ ವಿಶೇಷವಾಗಿ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಇನ್ನೂ ಅನೇಕ ಶ್ಲೋಕಗಳಿಂದ ಆ ಲಿಂಗದೇಹದ ಭಂಗ ಹೇಗೆ, ಯಾವ ಕರ್ಮಗಳನ್ನು ಮಾಡಬೇಕು, ಯಾವ ಕರ್ಮಗಳನ್ನು ಮಾಡಬಾರದು ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಅದನ್ನು ಮತ್ತೆ ಕೇಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯವನ್ನು ಮಾಡೋಣ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧಬುದ್ಧಿಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ನಾಹಂಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ. ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್
ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರತ್ಯಕ್ಷವಾಗಿ ಪಾಠವನ್ನು ಪ್ರಾರಂಭ ಮಾಡಿದ್ವಿ. ಕೆಲವೇ ಜನ ಭಾಗವಹಿಸಿದ್ರು. ಬಹುಶಃ ಅದು ಭಗವಂತನ ಮನಸ್ಸಿಗೆ ಬಂದಿಲ್ಲ ಅಂತ ಅನ್ನಿಸ್ತದೆ. ಮತ್ತು ನಾವು ಪುನಃ ಈ ಮಾರ್ಗವನ್ನೇ ಅನುಸರಿಸಬೇಕಾಗಿದೆ. ಆಗಲಿ, ಭಗವಂತ ಒಟ್ಟು ಪಾಠವನ್ನು ಶ್ರವಣ ಮಾಡಿಸಿದರೆ ಸಾಕು, ಅಷ್ಟನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ.